ಬುದ್ಧಿ ಬುದ್ಧಿ ಅಲ್ಲಿ ನೋಡಿ ಪೊಲೀಸ್. Hurry up. Hurry up, I say. ಪಾಠ ಓದ್ಬೇಕಾರೆ ಪಾಠ, ಆಟ ಆಡ್ಬೇಕಾರೆ ಆಟ, ಊಟ ಮಾಡ್ಬೇಕಾರೆ ಊಟ. ಆಲ್ವೇಸ್ ಒನ್ ಥಿಂಗ್ ಅಟ್ ಎ ಟೈಮ್. ರಘು, ಸಂಗೀತ ಮನುಷ್ಯನ ಮಲ್ಲಿಗೆ ಹೂ ಮಾಡುತ್ತೆ. ಮನುಷ್ಯ ಮಲ್ಲಿಗೆ ಹೂ ಆಗ್ಬಾರ್ದು, ಬಸ್ಗೆ ಹಾಕ್ಬಿಡ್ತಾರೆ. ಉಕ್ಕಿನ ಸಲಾಕಿ ಆಗ್ಬೇಕು. ನನ್ನ ಮಗ ಮಿಲಿಟರಿಗೆ ಸೇರ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಸುಬೇದಾರ್ ಶಿವರಾಮಯ್ಯನ ಮಗ ಫಿಸಿಕಲಿ ಫಿಟ್ ಆಗದೆ ಸೆಲೆಕ್ಟ್ ಆಗ್ಲಿಲ್ಲ ಅನ್ನೋ ಅಪವಾದ ಬರಬಾರ್ದು. ಅದಕ್ಕೋಸ್ಕರವಾಗಿ ನಾನು ನಿನಗೆ ಟ್ರೈನಿಂಗ್ ಕೊಡ್ತಾ ಇರೋದು. ರಘು, ನಾನೀಗ ಆನಂದ್ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತಿನ ಅಡಿಗೆ ನೀನೇ ಮಾಡ್ಬೇಕು. ಯಾವತ್ತು ಯಾವುದಕ್ಕೂ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಅಂಡರ್ಸ್ಟ್ಯಾಂಡ್? ಓಕೆ ಡ್ಯಾಡ್. ಬಾರಯ್ಯ. ರಘು, ಹಾ ಬಂದೆಪ್ಪ. ಬಡ್ಸು. ಆನಂದ್, ನನ್ ಮಗ ತಯಾರು ಮಾಡಿರೋದು. ಮನುಷ್ಯ ಯಾವಾಗ್ಲೂ ಸೆಲ್ಫ್ ಎಫಿಷಿಯಂಟ್ ಆಗಿರ್ಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ಕೂಡ್ದು ಅಂತಂದೆ ತಯಾರು ಮಾಡಿದ ನೋಡು. ಸಂಕೋಚ ಪಟ್ಕೋಬೇಡ, ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂತೀನಿ. ಅಂತೂ ಮಗನಿಗೆ ಎಲ್ಲಾ ತರದಲ್ಲೂ ಟ್ರೈನಿಂಗ್ ಕೊಟ್ಬಿಟ್ಟಿದ್ಯಾನು. ವೆರಿ ಗುಡ್ ವೆರಿ ಗುಡ್. ಬರ ಇಲ್ಲಿ. ನಮ್ ದೇಶ ಹುಡುಗರಿಗೆ ಬರ್ತಾ ಇರೋ ಮಾಮೂಲಿ ರೋಗ ನಿನಗೂ ಬಂತ? ಯಾಕಪ್ಪ? ಅಮೆರಿಕಕ್ಕೆ ಹೋಗ್ ಕಾಗದ ಬಂದಿದೆ. ಹೌದಪ್ಪ, ಕಂಪ್ಯೂಟರ್ ಇಂಜಿನಿಯರಿಂಗ್ ನಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಅಪ್ಲೈ ಮಾಡಿದ್ದೆ. 2 ವರ್ಷ ಹೋಗ್ಬಿಟ್ಟು ಬರ್ತೀನಪ್ಪ. ಇಂಪಾಸಿಬಲ್. ನೀ ದೇಶ ಬಿಟ್ಟು ಹೋಗೋದಕ್ಕೆ ನಾನ್ ಪರ್ಮಿಷನ್ ಕೊಡೋದಿಲ್ಲ. ಯಾಕಪ್ಪ? ಹುಲಿ ಹೊಟ್ಟೆಲಿ ನರಿ ಎಂದು ಹುಟ್ಟೋದಿಲ್ಲ. ಮಿಲಿಟರಿ ಶಿವರಾಮಯ್ಯನ ಮಗ ಗನ್ ಹಿಡ್ಕೊಂಡು ದೇಶ ಕಾಪಾಡ್ಬೇಕಾದವನು. ಅಪ್ಪ,
ಇದು ನನಗೆ ಸಿಕ್ಕಿರೋ ಅಪರೂಪದ ಅವಕಾಶ. ಅದಲ್ಲದೆ ಇಡೀ ಸ್ಟೇಟ್ಗೆ ನಾನು ಒಬ್ನೇ ಸೆಲೆಕ್ಟ್ ಆಗಿರೋದು. ಇಂಥ ಅವಕಾಶನ ಕಳ್ಕೊಂಡ್ಬಿಟ್ರೆ ಮತ್ತೆ ಯಾವತ್ತೂ ಸಿಗಲ್ಲಪ್ಪ. ಅದು ನಿನ್ನ ಭ್ರಮೆ. ಅಮೆರಿಕ ಒಂದು ಅಯಸ್ಕಾಂತ. ನಿನ್ನಂಥ ಅವಿವೇಕಿಗಳು ಅದರ ಹತ್ರ ಹೋಗ್ತಾ ಇರೋ ಕಬ್ಬಿಣ ಚೋರುಗಳು ಒಂದು ಸಾರಿ ಅದರ ಸೆಳೆತಕ್ಕೆ ಸಿಕ್ಕೊಂಡ್ಬಿಟ್ರೆ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ. ಹಿಂತಿರುಗೋದು ಸಾಧ್ಯನೇ ಇಲ್ಲ. ನಾನ್ ನಿಮ್ ಮಗಪ್ಪ. ಕಲ್ತ್ ಮೇಲೆ ಹಿಂದೆ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ಗಿದೆ. ಇರಬಹುದು. ನಮ್ಮ ದೇಶದಲ್ಲಿ ಕಲಿಯೋದಕ್ಕೆ ಏನು ಕಡಿಮೆ ಆಗಿದೆ? ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಹಾಗೆ ಆ ದೇಶದ ಮೇಲೆ ಆಸೆ ಪಟ್ಟು ನಮ್ಮ ದೇಶನ ಮರೆತು ನಮ್ಮ ಪ್ರತಿಭೆಯನ್ನು ಮಾರ್ಕೊಳ್ಳೋದು ಮೂರ್ಖತನ. ಅಪ್ಪ, ಪ್ರತಿಭೆ ಹರಿಯೋ ನೀರಪ್ಪ. ಅವಕಾಶ ಇರೋ ಕಡೆ ಹರಿದು ಹೋಗ್ಬೇಕು. ಅಲ್ಲಿರೋಷ್ಟು ಅವಕಾಶ ಇಲ್ಲಿಲ್ಲಪ್ಪ. ಇರೋ ಅವಕಾಶನೇ ಸರಿಯಾಗಿ ಉಪಯೋಗಿಸ್ಕೊಳ್ಳದಿರೋ ನಿನ್ನಂತ ದಡ್ಡ ಈ ರೀತಿ ಮಾತಾಡ್ಬೇಕಾದ್ದೆ. ಬುದ್ಧಿವಂತ ದೇಶ ತನಗೇನ್ ಕೊಡ್ತು ಅನ್ನೋದಕ್ಕಿಂತ ತಾನ್ ದೇಶಕ್ಕೇನ್ ಕೊಟ್ಟೆ ಅನ್ನೋದನ್ನು ಯೋಚನೆ ಮಾಡ್ಬೇಕು. ರಕ್ಕೆ ಬಲ್ತ ಹಾರೋ ಹಕ್ಕಿಗಳೇ ತನ್ನ ಗೂಡು ಬರೆಯೋದಿಲ್ಲ. ಅಂಥದ್ರಲ್ಲಿ ನೀನು ನಮ್ಮ ದೇಶ ಪ್ರಜ್ಞೆನೆ ಮರೆತು ಅದನ್ನ ಕೀಳಾಗಿ ಕಾಣ್ತಾ ಇದೀಯ. ಫೋನ್ ಏನಪ್ಪ ನೀವು? ನಂದೇ ಆದ ಒಂದು ಆಸಂತಿ ಇರಲ್ಲ. ಹೆಚ್ಚಿಗೆ ಮಾತಾಡ್ಬೇಡ. ನೀನು ಈ ಮಣ್ಣಿನ ಸಂಬಂಧ ಮರೆತು ದೀಪಕ್ ಹಾರಿ ರಕ್ಕೆ ಸುಟ್ಕೊಳ್ಳೋ ಚಿಟ್ಟೆ ಆಗೋದು ನನಗಿಟ್ಟು ಇಲ್ಲ. ಅಪ್ಪ, ನೀನ್ ಯಾವತ್ತು ಇದೇ ರೀತಿ ಆಸೆಯಿಂದ ಕರಿಬೇಕು ಅಂತ ಅನ್ನೋದು ನಿನ್ನ ಇಷ್ಟವಾಗಿದ್ರೆ ನಾ ಹೇಳ್ದಾಗ ಮಿಲಿಟರಿಗೆ ಸೇರ್ಕೊಂಡು ದೇಶ ಸೇವೆ ಮಾಡು. ಅಪ್ಪಾಜಿ, ನನಗೆ ನೀವ್ ಹೇಳ್ದಾಗ ಮಾಡಕ್ಕೆ ಇಷ್ಟ ಇಲ್ಲ. ಹಾಗಿದ್ಮೇಲೆ ನಿಮ್ಮನ್ನ ನೋಯಿಸ್ತಾ ನಿಮ್ ಜೊತೆ ಇರಕ್ಕೂ ಮನ್ಸಾಗ್ತಾ ಇಲ್ಲ. ನಾನು ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದಾನೆ ಅಮೆರಿಕ ಹೋಗೋದಿಕ್ಕೆ ಪ್ರಯತ್ನ ಪಡ್ತೀನಿ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪಾಜಿ. ಇಂತಿ ನಿಮ್ಮ ರಘು. ಕಬಡ್ಡಿ 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 ಅಲ್ಲೋಡ್ರೋ ಹೊಸ ಮೇಷ್ಟ್ರು ಬರ್ತಿದಾರ ಕಣ್ರೋ. ಲೋ ಇಂದಿನ ಸ್ಕೂಲ್ಗೆ ಹೋಗ್ಬೇಕಲ್ಲೋ. ಸ್ಕೂಲಲ್ಲಿ ಏಟ್ ಕೂಡ ತಿನ್ಬೇಕಲ್ಲಪ್ಪ. ಕಬಡ್ಡಿ ಮರ್ಕೋತಿ ಎಲ್ಲ ಅದಕ್ಕೂ ಕಲ್ಲು. ಇದಕ್ಕೆಲ್ಲ ನಮ್ ಸಮಯಾನೇ ಸರಿ. ಬಂದ್ರೆ ಹೋಗೋಣ. ಸಮಯ ಸಮಯ ಏನ್ರು? ಲೋ ಹೊಸ ಮೇಷ್ಟ್ರು ಬರ್ತಿದಾರ ಕಣೋ. ಅದಕ್ಕೆ ಯಾಕ ಇಷ್ಟ ಎದಿರ್ತೀರಾ? ಏನು ಮಾಡೋದೀಗ? ಅವ್ರು ಬಂದ್ರೆ ಎಲ್ಲದಕ್ಕೂ ಕಲ್ಲು. ಬಂದವನ್ ಬಂದ ದಾರಿಯಲ್ಲೇ ಹೋಗ್ಬೇಕು ತಾನೆ. ನಾನ್ ನೋಡ್ಕೊಂತೀನಿ ಬಿಡಿ. ನಾನ್ ಸೀರೆ ಮಾರೋಣ ಅಲ್ಲ ರೀ, ನನ್ ಬಿಟ್ಬಿಡ್ರಿ. ಯಾರು ಹೇಳ್ದವ್ರು ನಾನ್ ಸೀರೆ ಮಾರೋಣ ಅಂತ? ಅಷ್ಟೊತ್ತಿಂದ ಹೇಳ್ತಾನೆ ಇದ್ದೀನಿ. ನನ್ ಮಾತು ಸ್ವಲ್ಪ ನಂಬ್ತಾನೆ ಇಲ್ವಲ್ಲ ನೀವು? ಅಯ್ಯೋ, ನನ್ ಮಾತು ಸ್ವಲ್ಪ ಕೇಳಿ. ಅಯ್ಯೋ, ಯಾಕ್ರೆ ಹೀಗೆ ಹಿಂಸೆ ಕೊಡ್ತಿದ್ದೀರಾ? ಯಾರ್ ಹೆತ್ತ ಮಗನೋ ಏನೋ ಪಾಪ. ಅಜ್ಜಿ ಅಲ್ಲಪ್ಪ, ಹಳ್ಳಿ ಹೆಂಗಸರು ಏನು ತಿಳಿದಿರೋರು ಅಂತ ಇಂಥ ಸೀರೆನ ಮಾರೋದು? ಅಜ್ಜಿ, ನಾನಜ್ಜಿ ರಘು. ಸೀರೆ ಮಾರೋಣ ಅಲ್ಲ, ಮಿಲಿಟರಿ ಶಿವರಾಮಯ್ಯನವ್ರ ಮಗ. ಏನು, ನಾನು ನಮ್ ಶಿವರಾಮಯ್ಯನ ಮಗನ?
ಮೊಮ್ಮಗನ ಹ್ಞೂ. ಅಯ್ಯೋ ದೇವ್ರೇ ನನ್ ಕಂದ ಎಲ್ಲ ಕಾಫಿಗಳು ಏನ್ರೆ ನೀವೆಲ್ಲ ನನ್ ಮೊಮ್ಮಗನ ಜರ್ತಾರಿ ಜನಾರ್ದನ ಅನ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ, ಅವ್ನ್ ಹಿಂಸೆ ಕೊಡ್ತಾ ಇದ್ದೀರಾ, ಅವಮಾನ ಮಾಡ್ತಾ ಇದ್ದೀರಾ ನಿಮ್ಮನ್ನ. ನಿಂತ್ಕೊಳ್ಳೋ, ಓಡೋಗ್ತೀಯಾ? ನನ್ ಕೈ ತಪ್ಸ್ಕೊಂಡು ಎಲ್ಲೋಗ್ತೀಯಾ ನೀನು? ಮನೆ ಕಡೆ ಬಾ, ಮಾಡ್ತೀನಿ ನಿನ್ನ. ಹೋಗ್ರೆ ಬಾಪ, ಮನೆಗೆ ಹೋಗೋಣ ಅಂತಂದ. ಬಾ. ಅಲ್ಲ ಮಗ, ನಿಮ್ಮಪ್ಪನ ಬುದ್ಧಿ ಗೊತ್ತಿದ್ದು ನೀನ್ ಯಾಕಪ್ಪ ಜಗಳ ಮಾಡ್ಕೊಂಡ್ ಬಂದೆ? ನೋಡ್ದ್ಯಾ, ನಿಮ್ಮಪ್ಪ ನೆನೆಸ್ತಿದ್ದಾರೆ. ನಿಧಾನಕ್ಕೆ ಊಟ ಮಾಡಪ್ಪ. ನಿಮ್ಮಪ್ಪನ ಮಾತು ಗುಂಡೇಟು, ಆದ್ರೆ ಮನಸ್ಸು ಬೆಣ್ಣೆ ಕಣಪ್ಪ, ಬೆಣ್ಣೆ. ಊಟ ಮಾಡು. ಯೋಚನೆ ಮಾಡ್ಬೇಡ ಕಂದ, ನಿಮ್ಮಪ್ಪನ ಮನಸ್ಸು ಬದಲಾವಣೆ ಆಗೇ ಆಗುತ್ತೆ. ಅವನು ಖಂಡಿತ ಬರ್ತಾನೆ. ಊಟ ಮಾಡಪ್ಪ. ಅಲ್ವೋ, ನೀನಿಷ್ಟು ಲಕ್ಷಣವಾಗಿದ್ದೀಯ. ಒಂದು ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡು ನೀನ್ ಸಂಸಾರ ಮಾಡೋದನ್ನ ನಾನ್ ನೋಡ್ಬೇಕು ಅಂತ ಆಸೆ ಕಣಪ್ಪ. ಹಾ, ಇದಪ್ಪ ಮಾತು ಅಂದ್ರೆ. ಆದ್ರಂತ ಚಂದುಳ್ಳಿ ಚಲುವೆ ಸಿಗ್ಬೇಕಲ್ಲ ಅಜ್ಜಿ.